ಹೆಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾನ್ ಬಂದಿದ್ದೀನಿ ಬಿಗ್ ಬಾಸ್ ಅಪ್ಡೇಟ್ ನ ಹೇಳೋದಕ್ಕೆ. ಎಸ್, ಈಗಾಗಲೇ ಕರಾವಳಿ ಬೆಡಗಿ ರಕ್ಷಿತಾ ಶೆಟ್ಟಿಯನ್ನ ಎಲಿಮಿನೇಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಲರ್ಸ್ ಕನ್ನಡದವರು ಕೂಡ ಎಲಿಮಿನೇಟೆಡ್ ಅನ್ನುವಂತಹ ಒಂದು ಪೋಸ್ಟರ್ ನ ಕೂಡ ಹಾಕಿದ್ದಾರೆ. ಯಾವ ಜನ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ಗೆ ಬರಬಾರ್ದಿತ್ತು, ಇವ್ರನ್ನ ಯಾಕೆ ಕರ್ಸಿದ್ರು ಅಂತ ಹೇಳ್ತಿದ್ರಲ್ವಾ, ಈಗ ಈ ಎಲಿಮಿನೇಟ್ ವಿಚಾರವನ್ನ ಕಂಡ ನಂತರ ಇದೇ ಜನ ರಕ್ಷಿತಾ ಮತ್ತೆ ಬಿಗ್ ಬಾಸ್ಗೆ ಬರಲೇಬೇಕು, ಕರೆಸ್ಬಿಟ್ಟು ಈ ತರ ಅವಮಾನ ಮಾಡಬಾರ್ದು ಅಂತ ಕಾಮೆಂಟ್ ಗಳನ್ನ ಮಾಡ್ತಿದ್ದಾರೆ. ಅಂಡ್ ಬಿಗ್ ಬಾಸ್ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಕೊಡುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಒನ್ ಡೇ ಎಲಿಮಿನೇಷನ್ ಈ ರೀತಿ ಆಗುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಅವರು ರಕ್ಷಿತಾ ಶೆಟ್ಟಿ ಅವರು ಪುನಃ ಬಿಗ್ ಬಾಸ್ ಮನೆಯೊಳಗೆ ಬಂದ್ರೂ ಕೂಡ ಬರಬಹುದು. ಯಾಕಂತಂದ್ರೆ ಏನು ಅವಕಾಶನೇ ಕೊಡದೆ ಒಂದೇ ದಿನಕ್ಕೆ ಎಲಿಮಿನೇಟ್ ಮಾಡೋದು ಅಸಾಧ್ಯ. ಸೊ ಬಂದ್ರೂ ಬರಬಹುದು ಅಥವಾ ಬರ್ದೇ ಕೂಡ ಇರಬಹುದು. ಈ ಬಾರಿಯ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಒನ್ ಡೇ ಎಲಿಮಿನೇಷನ್ ಈ ರೀತಿ ಟ್ವಿಸ್ಟ್ ಇರುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇನ್ನೂ ಕೂಡ ಬಿಗ್ ಬಾಸ್ ಮನೆಯೊಳಗೆ ಬಂದಿರ್ಲಿಲ್ಲ. ಅಲ್ಲಿಯ ರೀತಿ ನೀತಿಗಳು ಕೂಡ ರಕ್ಷಿತಾ ಶೆಟ್ಟಿ ಅವರಿಗೆ ಗೊತ್ತಿರ್ಲಿಲ್ಲ. ಹೀಗಾಗಿ ಒನ್ ಡೇ ಎಲಿಮಿನೇಟ್ ಆಗಿರೋದು ಕೂಡ ಇದೊಂದು ಟ್ರಿಕ್ಸ್ ಆಗಿರಬಹುದು ಅಂತ ಅನೇಕ ಜನ ಹೇಳ್ತಿದ್ದಾರೆ. ಬಟ್ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿ ಅವರು ವಾಪಸ್ ಬರ್ತಾರಾ ಅಥವಾ ಇಲ್ವಾ ಅಂತ. ಇವತ್ತಿನ ಎಪಿಸೋಡ್ ನೋಡಿದ್ರೆ ಬಹುಶಃ ಗೊತ್ತಾಗಬಹುದು ಬರ್ತಾರೋ ಇಲ್ವೋ ಅಂತ. ಇನ್ನು ಬಿಗ್ ಬಾಸ್ ಇನ್ನೊಂದು ಟ್ವಿಸ್ಟ್ ನ ನೀಡಿದ್ದಾರೆ. ಏನಪ್ಪಾ ಅಂತಂದ್ರೆ ಒಂದು ವಾಯ್ಸ್ ನೋಟ್ ನ ಬಿಗ್ ಬಾಸ್ ಕಳಿಸಿದ್ದಾರೆ. ಫಿನಾಲೆಗೆ ಹೋಗೋದಕ್ಕೆ ನಿಮಗೆ 100 ವಾರಗಳು ಬೇಡ, ಕೇವಲ 3 ವಾರ ಸಾಕು. 3ನೇ ವಾರದಲ್ಲಿ ಫಿನಾಲೆ ಒಂದು ನಡೆಯುತ್ತೆ. ಅದರಲ್ಲಿ ಯಾರು ಪಾರ್ಟಿಸಿಪೇಟ್ ಚೆನ್ನಾಗಿ ಮಾಡಿ ವಿನ್ ಆಗ್ತಾರೋ ಅವರು ಫಿನಾಲೆಗೆ ಡೈರೆಕ್ಟ್ ಆಗಿ ಎಂಟ್ರಿ ಆಗ್ತಾರೆ. ಈ ರೀತಿಯ ಒಂದು ವಾಯ್ಸ್ ನೋಟ್ ನ ಕಳ್ಸಿರ್ತಕ್ಕಂತಹದ್ದು. ಇದನ್ನ ಕೇಳಿದಂತಹ ಮನೆ ಮಂದಿ ತುಂಬಾನೇ ಶಾಕ್ ಆಗ್ತಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಎಲಿಮಿನೇಷನ್ ಯಾವಾಗ ಬೇಕಾದ್ರೂ ಆಗ್ಬಹುದು, ಯಾರ್ ಬೇಕಾದ್ರೂ ಹೋಗ್ಬಹುದು, ಒಂಟಿಯಾಗಿ ಹೋಗಬಹುದು, ಇಲ್ಲ ಗುಂಪಾಗಿ ಕೂಡ ಎಲಿಮಿನೇಟ್ ಆಗಬಹುದು. ಸೊ ಬಿ ಕೇರ್ಫುಲ್ ಅನ್ನುವಂತಹ ಒಂದು ವಾಯ್ಸ್ ನೋಟ್ ಸದ್ಯ ಬಿಗ್ ಬಾಸ್ ಕಳ್ಸಿರ್ತಕ್ಕಂಥದ್ದು. ನಿಜವಾಗ್ಲೂ ಈ ಬಾರಿಯ ಬಿಗ್ ಬಾಸ್ ಒಂಥರ ಡಿಫ್ರೆಂಟ್ ಆಗಿ ಇದೆ ಅಂತ ಹೇಳ್ಬಹುದು. ಕಂಟೆಸ್ಟೆಂಟ್ ಗಳು ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಯಾವ್ಯಾವ ರೀತಿ ಇಲ್ಲಿ ಟಾಸ್ಕ್ ಗಳು ಬರುತ್ತೆ ಅಂತ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಕಳೆದ ಅಷ್ಟೂ ಸೀಸನ್ ಗಳನ್ನ ಹೋಲಿಸಿ ಈ ಬಾರಿಯ ಬಿಗ್ ಬಾಸ್ಗೆ ನೋಡೋದಾದ್ರೆ ಈ ಬಾರಿಯ ಬಿಗ್ ಬಾಸ್ ನಿಜಕ್ಕೂ ಕೂಡ ಡಿಫ್ರೆಂಟ್ ಆಗಿದೆ. ಗೆಸ್ ಮಾಡೋದಕ್ಕೆ ಅಸಾಧ್ಯ ಯಾವಾಗ ಏನಾಗುತ್ತೆ ಅಂತ. ಸೊ ಇದಿಷ್ಟು ಸದ್ಯ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿರ್ತಕ್ಕಂತಹ ಪ್ರೋಮೋದಲ್ಲಿ ಇರ್ತಕ್ಕಂಥದ್ದು. ಬಿಗ್ ಬಾಸ್ ನ ಎನಿ ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಸೌಜನ್ಯ ಟಾಕ್ಸ್.